ಹಲೋ, ನಮಸ್ತೆ ಎಲ್ರಿಗೂ. ನಾನು ಹಿಂದಿನ ವಿಡಿಯೋದಲ್ಲಿ ಗೌಡ್ಗೆರೆ ದೇವಸ್ಥಾನದಲ್ಲಿರೋ ಮ್ಯೂಸಿಯಂನ ತೋರಿಸ್ತೀನಿ ಅಂತ ಹೇಳಿದೆ. ಸೊ ಲೆಟ್ಸ್ ಗೋ. ಮ್ಯೂಸಿಯಂ ಒಂಥರ ಸೋಷಲ್ ಟೆಕ್ಸ್ಟ್ ಬುಕ್ ನೋಡ್ದಂಗಿದೆ. ಆಲ್ಮೋಸ್ಟ್ ಸೋಷಲಲ್ಲಿ ಏನೇನಿದೆ ಎಲ್ಲದನ್ನೂ ಇಲ್ಲಿ ನೀವು ನೋಡ್ಬೋದು. ಈ ಮ್ಯೂಸಿಯಂ ಚಿಕ್ಕ ಮಕ್ಕಳಿಗಂತೂ ತುಂಬ ಯೂಸ್ಫುಲ್ ಆಗಿದೆ. ವಚನಕಾರರು, ಸಾಹಿತ್ಯಕಾರರು, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು, ಇನ್ನೂ ಕೆಲವರ ಪ್ರತಿಮೆಗಳನ್ನು ಇಲ್ಲಿ ನೋಡ್ಬೋದು. ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ಬಸವಣ್ಣನವರು, ಹೀಗೆ ತುಂಬ ಮೂರ್ತಿಗಳನ್ನು ನೋಡಬಹುದು. ಮಕ್ಕಳಿಗಂತೂ ಇದು ತುಂಬ ಯೂಸ್ಫುಲ್ ಆಗಿದೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಗೋಪಾಲಕೃಷ್ಣ ಗೋಖಲೆ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸ್ವಾಮಿ ವಿವೇಕಾನಂದ ಅವರು, ಹಾಗೆ ಇಲ್ಲಿ ಸ್ಪೇಸ್ ರೀತಿ ಕೂಡ ಮಾಡಿದ್ದಾರೆ. ಇದಾದಮೇಲೆ ಹಳ್ಳಿಯ ಜೀವನ ಶೈಲಿಯನ್ನು ತುಂಬ ಸುಂದರವಾಗಿ ತೋರಿಸಿದ್ದಾರೆ. ಇಲ್ಲಿ ನೋಡಿ ಮಡಿಕೆ ಮಾಡ್ತಿರೋದು, ಕೈಯಲ್ಲೇ ನೇಯ್ದು ಮಾಡುವಂತಹ ಬಟ್ಟೆ, ಪಾಠ ಹೇಳ್ಕೊಡ್ತಿರೋದು ಇಲ್ಲಿ. ಇದನ್ನೆಲ್ಲ ನೋಡಿದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಹಾಗೆ ಇಲ್ಲಿ ಗಾಣದಲ್ಲಿ ಎಣ್ಣೆ ಮಾಡ್ತಿರೋದು, ಹಳ್ಳಿಯ ಸೊಸೈಟಿ, ಕಬ್ಬಣ ಮಾಡೋರು, ಇದೊಂದು ಪುಟ್ಟ ದೇವರ ಗುಡಿ. ಇದು ಹರಟೆ ಹೊಡೆಯೋದಕ್ಕೆ ಅರಳಿಕಟ್ಟೆ, ಚೌಕಾಬಾರ ಎಲ್ಲ ಆಡ್ತಿರೋದನ್ನು ತೋರಿಸಿದ್ದಾರೆ ನೋಡಿ. ನಮ್ಮ ಮನೆಯಲ್ಲಿ ಈಗಲೂ ಕೂಡ ನಾವು ಚೌಕಾಬಾರ ಅಥವಾ ಗಟ್ಟೆ ಮನೆಯನ್ನು ಆಡ್ತೀವಿ. ಸಿಟಿಯಲ್ಲಿ 5 ನಿಮಿಷ ಕೂಡ ಹೊರಗಡೆ ಬಂದು ಮಾತಾಡೋದಕ್ಕೆ ಜನರಿಗೆ ಟೈಮ್ ಸಿಗೋದಿಲ್ಲ. ಹಾಗೆ ಇಲ್ಲಿ ಶಿಲ್ಪಿಕಾರರು ನೋಡ್ಬೋದು, ನೃತ್ಯ ಹೇಳ್ಕೊಡ್ತಾ ಇರೋದು. ಹಾಗೆ ಇಲ್ಲಿ ಕ್ಲಿನಿಕ್ ಥರ ವೈದ್ಯರು ನೋಡ್ತಿರೋದು, ಹತ್ತಿಯನ್ನು ಮಾಡುವಂತಹದ್ದು, ಸುಣ್ಣಗಾರರು, ಬಳೆಗಾರರು, ಹೂ ಕಟ್ತಿರೋದು ಹೆಂಗಸರೆಲ್ಲ ಸೇರಿಕೊಂಡು. ಹಳ್ಳಿಯಲ್ಲಿ ನ್ಯಾಯ ಪಂಚಾಯಿತಿ ಮಾಡೋಕ್ಕೆ ಅಂತ ಒಂದು ಗೌಡ್ರ ಮನೆಯನ್ನು ತಗೊಂಡಿರುತ್ತೆ. ಹಾಗೆ ಇದು ಬಾರ್ಬರ್ ಶಾಪು, ಚಪ್ಪಲಿ ಅಂಗಡಿ. ಹಾಗೆ ಇಲ್ಲಿ ಹಲವಾರು ರಾಜರುಗಳ ಪ್ರತಿಮೆಗಳನ್ನು ಇಟ್ಟಿದ್ದಾರೆ. ಜ್ಯೋತಿರ್ಲಿಂಗ ದರ್ಶನ ಕೂಡ ಇಲ್ಲೇ ಮಾಡ್ಬೋದು. ಇಲ್ಲಿಗೆ ಬಂದವರಿಗೆ ಬೇಜಾರಂತೂ ಆಗೋದಿಲ್ಲ. ಇದಾದಮೇಲೆ ಋಷಿಮುನಿಗಳ ಪ್ರತಿಮೆಗಳನ್ನು ಇಟ್ಟಿದ್ದಾರೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋವರೆಗೂ ಬಾಯ್ ಬಾಯ್.